ಆಗಿನಿ. ಈಗ ನಂದು ಫಸ್ಟ್ ಬ್ಲಾಗ್ ಎಲ್ಲೆಲ್ಲಿ ಜೈಪುರ್ ಅಡ್ಡಾಡೀನಿ, ಏನೇನು ಎಕ್ಸ್ಪ್ಲೋರ್ ಮಾಡೀನಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಆ ಬ್ಲಾಗ್ದಾಗ ನೋಡ್ರಿ. ಮನೇಲಿ ಎಲ್ಲ ಬ್ಯಾಗ್ಸ್ ಪ್ಯಾಕ್ ಮಾಡ್ಕೊಂಡು ಬಸ್ಸಿಗೆ ಬೆಂಗಳೂರು ಬಸ್ ಇತ್ತು, ಬೆಂಗಳೂರಿಗೆ ಬಸ್ ಹತ್ತಿದ್ವಿ. ಮಾರ್ನಿಂಗ್ ಇಲ್ಲಿ ಆನಂದರಾವ್ ಸರ್ಕಲ್ದಾಗ ಇಳಿದು ಇಲ್ಲೇ ಟಿಫಿನ್ ಮಾಡಿದ್ವಿ ಒಂದು ಹೋಟೆಲ್ದಾಗ. ನಮ್ಮದು ಬೆಂಗಳೂರ್ಲಿಂದ ಇತ್ತು ಫ್ಲೈಟ್. ಕ್ಯಾಬ್ ಬುಕ್ ಮಾಡ್ಕೊಂಡು ಏರ್ಪೋರ್ಟಿಗೆ ಹೊಂಟ್ವಿ. ನಮ್ಮ ಮಮ್ಮಿ ಜೋಡಿ ಫಸ್ಟ್ ನಂದಿದ್ದು ಟ್ರಿಪ್, ನಮ್ಮ ಮಮ್ಮಿದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಏರ್ಪೋರ್ಟ್ ಫ್ಲೈಟಿಂದ. ಏರ್ಪೋರ್ಟಿಗೆ ಮಾರ್ನಿಂಗ್ ಇಳಿದು ಬೋರ್ಡಿಂಗ್ ಮಾಡೋಕೆ ಹೊಂಟ್ವಿ. ನಮ್ಮ ಮಮ್ಮಿ ನೋಡ್ತಾರೆ ನೋಡ್ರಿ. ಈಗ ನೆಕ್ಸ್ಟ್ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಒಂದು ಮಷಿನ್ ಇಟ್ಟಿರ್ತಾರೆ. PNR ನಂಬರ್ ಹಾಕಿದ್ರೆ ಬೋರ್ಡಿಂಗ್ ಪಾಸ್ ಬರುತ್ತೆ. ಇದು ತೊಗೊಂಡು ಇಲ್ಲಿ ಚೆಕಿಂಗ್ ಆಫೀಸರ್ದಾಗ ನಮ್ಮ ID ತೋರಿಸ್ಬೇಕು. ನಮ್ಮ ಮಮ್ಮಿ ಫುಲ್ ನರ್ವಸ್ ಆಗಿಬಿಟ್ಟಿದ್ಲ, ಬಿಡ್ತಾನೋ ಇಲ್ಲವ ಅಂತ. ಒಳಗೆ ಬಿಟ್ರೆ ಇಲ್ಲಿ ಒಳಗೆ ಬಂದು ಲಗೇಜ್ ಇಡಕ್ಕೆ ಇಷ್ಟು ಲೈನ್ ಹಚ್ಬೇಕು. ಲಗೇಜ್ ಇಡಕ್ಕೆ ಇವು ಲಗೇಜ್ ಎಲ್ಲ ಏರೋಪ್ಲೇನ್ದಾಗ ಹೋಗ್ಬಿಡ್ತಾವೆ. ಅದಕ್ಕೆ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಮಾಡ್ತಾರೆ ಅವ್ರು. ಏರೋಪ್ಲೇನ್ ಒಳಗೆ ಹೋಗ್ಬಿಡ್ತಾವೆ ಇವು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ರಿ ಹೋಗೋಣ. ಪ್ಲೇನ್ ಒಳಗೆ ಹೊಂಟಿವಿ. ನಮ್ಮ ಮಮ್ಮಿದು ಫಸ್ಟ್ ಟೈಮ್ ಇದು ಪ್ಲೇನ್ ಎಕ್ಸ್ಪೀರಿಯನ್ಸ್. ಒಳಗೆ ಹೊಂಟಾಳ, ಸ್ವಲ್ಪ ನರ್ವಸ್ ಅದಾಳ. ಆದ್ರೂ ನಾ ಹಿಂದೆ ಅದೇನಂತ ಪ್ಲೇನ್ ಟೇಕ್ ಆಫ್ ಹೋಗುವಾಗ ನಮ್ಮವ್ವ ಫುಲ್ ಹೆದರ್ಬಿಟ್ಟಾಳ. ಟೇಕ್ ಆಫ್ ಆಗುತ್ತೆ ಏನಾಗುತ್ತೆ ಏನು ಹೇಳಿದ್ರು. ಆದರೂ ಅದು ಫಸ್ಟ್ ಟೈಮ್ ಅಂಜಿಕೆ ಇರುವುದು. ಇದು ಟ್ರೈನ್ದಾಗ ಹೆಂಗೆ ಬಿಸ್ಲೇರಿ ಚಾ ಇಡ್ಲಿ ಅಂತ ಮಾರ್ತಾರಲ್ಲ, ಇವ್ರಂಗೆ ಫ್ಲೈಟ್ದಾಗ ಮಾರ್ತಾರೆ. ಬಿಸ್ಲೇರಿ ಚಾ ಗೀ ಎಲ್ಲ ಮಾರ್ತಾರೆ, ಡಬಲ್ ತ್ರಿಬಲ್ ರೇಟ್. ಆದ್ರೂ ನಮ್ಮವ್ವ ಏನಾರ ತಿನ್ನೋಣ ಅಂದ್ಲ. ಒಂದು ಕೋಕ್ ತೊಗೊಂಡೆ, ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೆ. ಇದು ಅಲ್ಲೇ ಏರ್ಪೋರ್ಟಿಗೆ ಒಳ್ಳೆ ಲ್ಯಾಂಡ್ ಆಗುತ್ತೆ. ಜೈಪುರ್ ಏರ್ಪೋರ್ಟಿಗೆ ಲ್ಯಾಂಡ್ ಆದ್ವಿ. ಇಲ್ಲಿ ಮತ್ತು ನಮ್ಮ ಬ್ಯಾಗೇಜ್ ಸಂಬಂಧ ನಿಂದಿರ್ಬೇಕು, ನಾವು ಕಾಯ್ಬೇಕು. ನಮ್ಗೇನು ಬ್ಯಾಗೇಜ್ ಇರ್ತಾವೆಲ್ಲ ಹಿಂಗೆ ಬರ್ತಾವೆ ಲೈನ್ಸಿ. ಇಲ್ಲೊಬ್ಬಕ್ಕೆ ಆಂಟಿ ಫುಲ್ಲು ಫ್ರಸ್ಟ್ರೇಟ್ ಆಗಿ ತನ್ನ ಬ್ಯಾಗ್ ಯಾರು ಒಯ್ತಾರೆ ಅನ್ನೋ ನೋಡ್ಕೋತ ನಿಂತಾಳೆ. ನಂದು ಬ್ಯಾಗ್ ಯಾವಾಗ ಬರ್ತೈತೆ ಅಂತ ಕುಂತಾಳೆ ನೋಡ್ರಿ ಅಲ್ಲಿ ಮುಂದೆ. ಲಗೇಜ್ ಎಲ್ಲ ತೊಗೊಂಡು ಜೈಪುರದಾಗ ಈ ರೆಸಾರ್ಟ್ದಾಗ ಸ್ಟೇ ಮಾಡಿದ್ವಿ. 4 Points by Sheraton ಅಂತ. ಇದು ಆನ್ಲೈನ್ ಬುಕ್ ಮಾಡಿದ್ದೆ ಮೇಕ್ ಮೈ ಟ್ರಿಪ್ದಾಗ. ಇಲ್ಲೇ ಸ್ಟೇ ಮಾಡಿದ್ವಿ. 2-3 days ಇಲ್ಲೇ ಸ್ಟೇ. ಜೈಪುರದಾಗ ಐತಿದ್ದು. ಇಲ್ಲಿಂದ ನೆಕ್ಸ್ಟ್ ಜೈಪುರ್ಲಿಂದ ಅಜ್ಮೀರಿಗೆ ಹೋಗ್ಬೇಕು. ದರ್ಗಾ ಅಜ್ಮೀರ್ ನೋಡ್ಕೊಂಡು ಜೈಪುರ ಎಲ್ಲ ಸಿಟಿ ಎಕ್ಸ್ಪ್ಲೋರ್ ಮಾಡ್ಬೇಕು.